ಮುಂಗಾರು ಮಳೆ ಕರಾವಳಿ ಭಾಗಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ 500 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಹೊಸ ತಳಿಯನ್ನ ಪ್ರಾಯೋಗಿಕವಾಗಿ ಬೆಳೆಸೋಕೆ ಸಿದ್ಧತೆ ನಡೆಸಲಾಗಿದೆ. ಈ ಮೂಲಕ ಈ ಭಾಗದ ಕೃಷಿಕರನ್ನ ಹೊಸ ತಳಿಯತ್ತ ಆಕರ್ಷಿಸೋಕೆ ಯೋಜನೆ ರೂಪಿಸಲಾಗಿದೆ. ಮುಂಗಾರು ಅಬ್ಬರ, ಕೃಷಿ ಕೆಲಸಗಳಲ್ಲಿ ರೈತರು ಬ್ಯುಸಿ. ಕರಾವಳಿಯಲ್ಲಿ ಸಹ್ಯಾದ್ರಿ ಬ್ರಹ್ಮ ಬೆಳೆಗೆ ಸಿದ್ಧತೆ. ಮುಂಗಾರು ಮಳೆ ಶುರುವಾದ್ರೆ ರೈತರಿಗೆ ಎಲ್ಲಿಲ್ಲದ ಸಂತಸ. ಯಾಕಂದ್ರೆ ಬೇಸಿಗೆಯಲ್ಲಿ ಮಳೆ ಇಲ್ಲದೆ ಬೆಳೆ ಬೆಳೆಯೋಕೆ ಒದ್ದಾಡ್ತಾ ಇದ್ರು. ಆದ್ರೆ ಮುಂಗಾರು ಮಳೆ ಬಂದ್ರೆ ಕೃಷಿ ಚಟುವಟಿಕೆಗಳೆಲ್ಲ ಶುರುವಾಗುತ್ತೆ. ಭೂ ಒಡಲಲ್ಲಿ ಬಂಗಾರದ ಬೆಳೆ ಬೆಳೆಯೋದಕ್ಕೆ ಅನ್ನದಾತರು ಸಜ್ಜಾಗ್ತಾರೆ. ಇದೀಗ ಕರಾವಳಿಯಲ್ಲೂ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಕೃಷಿಕರೆಲ್ಲ ಜಮೀನಿನತ್ತ ಮುಖ ಮಾಡಿದ್ದಾರೆ. ಆದ್ರೆ ಈ ಬಾರಿ ಭತ್ತದ ಬೆಳೆಗೆ ಹೆಚ್ಚು ಒತ್ತು ಕೊಟ್ಟು ಸಹ್ಯಾದ್ರಿ ಬ್ರಹ್ಮ ಅನ್ನುವಂತ ಹೊಸ ಭತ್ತದ ತಳಿ ಬೆಳೆಯೋದಕ್ಕೆ ಒಲವು ತೋರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಕಳೆದೆರಡು ದಿನದಿಂದ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಬಿಸಿಲಿಗೆ ಕಾದು ಕೆಂಡವಾಗಿದ್ದ ಭೂಮಿ ತಂಪಾಗಿದೆ. ಹೀಗಾಗಿ ಅನ್ನದಾತರು ಬಿತ್ತನೆ ಬೀಜ, ಕೃಷಿ ಪರಿಕರಗಳು, ಹಸಿರೆಲೆ ಗೊಬ್ಬರವನ್ನ ಸಿದ್ಧಪಡಿಸಿಕೊಳ್ತಿದ್ದಾರೆ. ಮೊದಲೆಲ್ಲ M4 ಭದ್ರಾ ತಳಿಯನ್ನ ಹೆಚ್ಚಾಗಿ ಬೆಳೀತಾ ಇದ್ರು. ಆದ್ರೆ ಅದರಲ್ಲಿ ಉತ್ತಮ ಇಳುವರಿ ಸಿಗದ ಕಾರಣ ಹೊಸ ತಳಿಯತ್ತ ಮುಖ ಮಾಡಿದ್ದಾರೆ. ಈ ಬಾರಿ ಸಹ್ಯಾದ್ರಿ ಬ್ರಹ್ಮ ಅನ್ನುವಂಥ ಭತ್ತದ ತಳಿಯನ್ನ 500 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಕಳೆದ ವರ್ಷದಂತೆ ಈ ಬಾರಿಯೂ ಭತ್ತದ ಕೃಷಿಯಲ್ಲಿ ತಮ್ಮ ಗುರಿಯನ್ನ ಸಾಧಿಸಲಿದೆ. ಇಲ್ಲಿ ಮೊದಲಿಂದನೂ ಸಹ ನಾವು MO4 ಭದ್ರಾ ವೆರೈಟಿಯನ್ನ ತುಂಬಾ ವರ್ಷಗಳಿಂದ ಬೆಳಿತಾ ಇದೀವಿ. ಆದ್ರೆ ಈ MO4 ಅಂದ್ರೆ ಭದ್ರಾ ವೆರೈಟಿ ತುಂಬಾ ಹಳೆಯ ವೆರೈಟಿ ಆಗಿರೋದ್ರಿಂದ ಮತ್ತು ಅದಕ್ಕೆ ಏನು ಕೇಂದ್ರ ಸರ್ಕಾರದ ಸಹಾಯಧನ ಸಿಗದೇ ಇರುವುದರಿಂದ ನಾವು ಈ ವರ್ಷ ಸಹ್ಯಾದ್ರಿ ಬ್ರಹ್ಮ ಅಂತ ಒಂದು ಹೊಸ ವೆರೈಟಿಯನ್ನು ಸುಮಾರು 500 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಾತ್ಯಕ್ಷಿಕ ಮುಖಾಂತರ ರೈತರಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಜಿಲ್ಲಾ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆ, ಕೃಷಿ ಯಂತ್ರೀಕರಣ, ತುಂತುರು ನೀರಾವರಿಯ ಸೌಲಭ್ಯಗಳನ್ನು ನೀಡಲಾಗಿದೆ. 241 ಕೃಷಿ ಹೊಂಡಗಳು, 2100 ರೈತರಿಗೆ ಸಬ್ಸಿಡಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳ ವಿತರಣೆ, 3751 ತುಂತುರು ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಕಾಲಕ್ಕೆ ತಕ್ಕಂತೆ ಜಿಲ್ಲೆಯ ಜನ ತಮ್ಮ ಕೃಷಿಯನ್ನ ಬದಲಾಯಿಸ್ತಾ ಇದ್ದು, ಹೆಚ್ಚಿನ ಕೃಷಿಕರು ಭತ್ತ ಬಿಟ್ಟು ತೋಟಗಾರಿಕಾ ಬೆಳೆಯತ್ತ ವಾಲಿದ್ದಾರೆ. ಆದರೆ ಭತ್ತದ ಕೃಷಿಯನ್ನು ಯಾವುದೇ ಲಾಭದ ದೃಷ್ಟಿಯಿಂದ ನೋಡದೆ ಬೆಳೆ ಮಾಡುವ ಹಲವು ಕೃಷಿಕರು ಜಿಲ್ಲೆಯಲ್ಲಿದ್ದಾರೆ. ಬಂಟ್ವಾಳ ತಾಲೂಕಿನ ಸಚಿನಪಡುವಿನ ಕೃಷಿಕ ಪ್ರಭಾಕರ ಶೆಟ್ಟಿ ಇಂತಹ ಕೃಷಿಕರಲ್ಲಿ ಒಬ್ಬರಾಗಿದ್ದಾರೆ. ಭದ್ರ ಸರ್ಕಾರದಿಂದ ಈಗ ಬಂದಿದೆ 2 ಕ್ವಿಂಟಲ್ ಸಂದು. ಈಗ ನಾವು ಒಂದು 15 ನಂತರ ಬೇಗ ಮಾಡಿದ್ರೆ ಅದು ನಮ್ಗೆ ಕಟಾವು ಮಾಡಲಿಕ್ಕೆ ತೊಂದರೆ ಆಗ್ತದೆ. ಯಾಕಂದ್ರೆ ನಾವು ಟ್ರಾಕ್ಟರ್ ಅಲ್ಲಿ ಇದರಲ್ಲಿ ಮೆಷಿನ್ ಅಲ್ಲಿ ಊಚಿ ಹೋದ್ರೆ ನಮ್ಗೆ ಫುಲ್ ಏನು ಸಿಕ್ಕುದಿಲ್ಲ. ಅದಕ್ಕಾಗಿ ನಾವು ಲೇಟ್ ಆಗಿ ಮಾಡ್ತೇವೆ. ನಮ್ಗೆ ಊಟಕ್ಕಾದ್ರು ಮತ್ತೆ ಏನಾದ್ರು ಖರ್ಚಿಗೆ ಏನು ಸಿಕ್ಕುದಿಲ್ಲ. ಆದ್ರೂ ಮಾಡುದು ಹುಷಾರಿಲ್ಲದಿದ್ರು. ಈಗ ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ, ಬೇಡ ಕೃಷಿ ನಿಲ್ಲಿಸಿ, ಬೇಡ ತೋಟವನ್ನು ಸ್ವಲ್ಪ ನೋಡಿ, ಗದ್ದೆ ಬೇಡ. ಆದ್ರೆ ನನ್ಗೆ ಮನಸ್ಸು ಕೇಳುದು. ಒಟ್ನಲ್ಲಿ ಕೃಷಿಕರು ತಮ್ಮ ಕೃಷಿ ಭೂಮಿಯನ್ನ ಹದ ಮಾಡುವ ಪ್ರಕ್ರಿಯೆಯಲ್ಲಿ ತಲ್ಲೀನರಾಗಿದ್ದು ಬಂಗಾರದಂತ ಬೆಳೆ ಬೆಳೆಯಲು ಸಜ್ಜಾಗಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.